ಅಧಿಕಾರ ಪರಿಗ್ರಹ ಪದ್ಧತಿಯ 5ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 145ನೇ ಶ್ಲೋಕದಲ್ಲಿ, ಪಾದುಕಾದೇವಿ ಭೂಮಿಗೆ ತನ್ನ ಕೀರ್ತಿಯನ್ನ ಕೊಟ್ಟು ಅಲಂಕರಿಸಿದಳು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ರಾಮ ಪ್ರಯಾಣ ಜನಿತಂ ವ್ಯಪನೀಯ ಶೋಕಂ ರತ್ನಾಸನೆ ಸ್ಥಿತವತಿ ಮಣಿಪಾದರಕ್ಷೆ ಪೃಥ್ವೀಂ ನಿಜೇನ ಯಶಸಾ ವಿಹಿತೋತ್ತರೀಯಾಂ ಏಕಾತಪತ್ರಲತಿಕಾಂ ಭವತಿ ವಿತೇನೆ. ಮಣಿಪಾದ ರಕ್ಷೆ, ಮಣಿಗಳಿಂದ ಕೂಡಿದ ಪಾದುಕೆಯೇ, ಭವತಿ ನೀನು, ರಾಮ ಪ್ರಯಾಣ ಶ್ರೀರಾಮನು ಕಾಡಿಗೆ ಹೋದುದರಿಂದ, ಜನಿತಂ ಉಂಟಾದ, ಶೋಕಂ ದುಃಖವನ್ನ, ವ್ಯಪನೀಯ ಹೋಗಲಾಡಿಸಿ, ರತ್ನಾಸನೆ ರತ್ನದ ಸಿಂಹಾಸನದಲ್ಲಿ, ಸ್ಥಿತವತಿ ಇದ್ದುಕೊಂಡು, ಪೃಥ್ವೀಂ ಭೂಮಿಯನ್ನ, ನಿಜೇನ ತನ್ನ, ಯಶಸ ಕೀರ್ತಿಯಿಂದ, ವಿಹಿತ ಮಾಡಲ್ಪಟ್ಟಿರುವ, ಉತ್ತರೀಯಾಂ ಮೇಲ್ವಸ್ತ್ರವನ್ನ ಉಳ್ಳವರಾಗಿ, ಏಕಾತಪತ್ರ ಏಕಛತ್ರಿಯಾಗಿರುವ, ತಿಲಕಾಂ ಬೊಟ್ಟನ್ನುಳ್ಳವಳಾಗಿಯೂ, ವಿತೇನೆ ಮಾಡಿದ್ದೀಯೇ. ಪಾದುಕೆಯನ್ನ ಭರತನಿಗೆ ಕೊಟ್ಟಾಗ ಶ್ರೀರಾಮನನ್ನ ಅಗಲಿ ಹೋಗಬೇಕಾದ ದುಃಖವನ್ನ ಪಾದುಕೆ ಸಹಿಸಿಕೊಂಡು ಸಿಂಹಾಸನದಲ್ಲಿ ಕುಳಿತು ಲೋಕೋದ್ಧಾರದಲ್ಲಿ ತೊಡಗಿಕೊಂಡಳು. ಭೂಮಿಗೂ ಸಹ ಶ್ರೀರಾಮನನ್ನ ಬಿಟ್ಟು ಅಗಲಿದ ದುಃಖ ಉಂಟಾಗಿತ್ತು. ಅವಳಿಗೂ ಆ ದುಃಖವನ್ನ ಹೋಗಲಾಡಿಸಿ ತನ್ನ ಕೀರ್ತಿ ಎಂಬ ಮೇಲ್ವಸ್ತ್ರವನ್ನ ಉಡಿಸಿ ಏಕಛತ್ರಿಯಿಂದ ಭೂಮಿಗೆ ತಿಲಕವನ್ನ ಇಟ್ಟು ಅಲಂಕರಿಸಿದಳು ಅಂತಾರೆ ದೇಶಿಕರು. ಒಳ್ಳೆಯ ಆಚಾರ್ಯರುಗಳು ಭಗವಂತನನ್ನ ಬಿಟ್ಟು ಅಗಲಿದ ದುಃಖವನ್ನ ಅಡಗಿಸಿಕೊಂಡು ಲೋಕದಲ್ಲಿರುವವರಿಗೆ ಸಕಲ ಸೌಖ್ಯಗಳನ್ನು ಉಂಟು ಮಾಡುತ್ತಾರೆ ಅನ್ನೋದೇ ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.